ಭಾರತ ಪ್ರವಾಸದಲ್ಲಿರುವ ದಕ್ಷಿಣ ಕೊರಿಯಾ ಅಧ್ಯಕ್ಷ ಭಾರತ ದಕ್ಷಿಣ ಕೊರಿಯಾ ನಡುವೆ ದ್ವಿಪಕ್ಷೀಯ ಒಪ್ಪಂದಕ್ಕೆ ಮುಂದಾಗಿರುವಂತದ್ದು. ಪ್ರಮುಖವಾಗಿ ದಕ್ಷಿಣ ಕೊರಿಯಾ ಅಧ್ಯಕ್ಷ ಲೀ ಜೆ ಮ್ಯೂಂಗ್ ಮಾತುಕತೆ ನಡೆಸಿದ್ದಾರೆ ದ್ವಿಪಕ್ಷೀಯ ಒಪ್ಪಂದದ ಕುರಿತು. ಭಾರತ ದಕ್ಷಿಣ ಕೊರಿಯಾ ನಡುವೆ ದ್ವಿಪಕ್ಷೀಯ ಒಪ್ಪಂದದ ವಿಚಾರವಾಗಿ ದಕ್ಷಿಣ ಕೊರಿಯಾ ಅಧ್ಯಕ್ಷ ಲೀ ಜೆ ಮ್ಯೂಂಗ್ ಮಾತುಕತೆ ನಡೆಸಿದ್ದು, ಹೈದರಾಬಾದ್ ಹೌಸ್ನಲ್ಲಿ ಮೋದಿ ಮತ್ತು ಲೀ ಜೆ ಮ್ಯೂಂಗ್ ಮಾತುಕತೆ ನಡೆಸಿದ್ದಾರೆ. ರಾಷ್ಟ್ರಪತಿ ಭವನದಲ್ಲಿ ಔತಣಕೂಟ ಆಯೋಜನೆ ಕೂಡ ಮಾಡಲಾಗಿದೆ. ವ್ಯಾಪಾರ, ಹೂಡಿಕೆ ಮತ್ತು ಈ ಸಂದರ್ಭದಲ್ಲಿ ವ್ಯವಹಾರಗಳ ವಿಚಾರ ಕೂಡ ಚರ್ಚೆ ಆಗಿರುವಂಥದ್ದು. ಅಂದರೆ ವ್ಯಾಪಾರ, ಅದರ ಜೊತೆಗೆ ಹೂಡಿಕೆ ಮತ್ತು ಹಡಗು ನಿರ್ಮಾಣ ಸೇರಿದಂತೆ ಹಲವು ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ. ಭಾರತ ದಕ್ಷಿಣ ಕೊರಿಯಾ ನಡುವಣ ದ್ವಿಪಕ್ಷೀಯ ಮಾತುಕತೆಯನ್ನ ನಡೆಸಲಾಗಿರುವಂಥದ್ದು. ಸೊ ಮೋದಿ ಮತ್ತು ಜೆ ಮ್ಯೂಂಗ್ ಇಬ್ಬರು ಕೂಡ ಹೈದರಾಬಾದ್ ಹೌಸ್ನಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ. ರಾಷ್ಟ್ರಪತಿ ಭವನದಲ್ಲಿ ಔತಣಕೂಟ ಆಯೋಜನೆ ಕೂಡ ಮಾಡಲಾಗಿದೆ. ಪ್ರಮುಖವಾಗಿ ಈ ದ್ವಿಪಕ್ಷೀಯ ಒಪ್ಪಂದದಲ್ಲಿ ವ್ಯಾಪಾರ ವೃದ್ಧಿಯ ವಿಚಾರ ಮುನ್ನೆಲೆಗೆ ಬಂದಿದೆ, ಚರ್ಚೆಗೆ ಬಂದಿರುವಂಥದ್ದು. ವ್ಯಾಪಾರ ವ್ಯವಹಾರಗಳಿರಬಹುದು ಅಥವಾ ಹಡಗು ನಿರ್ಮಾಣ, ಈ ವಿಚಾರವಾಗಿ ಚರ್ಚೆಯನ್ನು ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಇದೆ. ವ್ಯಾಪಾರ, ಹೂಡಿಕೆ ಮತ್ತು ಹಡಗು ನಿರ್ಮಾಣ ಸೇರಿ ಹಲವು ವಿಚಾರಗಳು ಚರ್ಚೆಗೆ ಬಂದಿದೆ ಮೋದಿ ಮತ್ತು ಲೀ ಜೆ ಅವರ ನಡುವೆ. ಪ್ರಮುಖವಾಗಿ ಈ ಬೆಳವಣಿಗೆ ಭಾರತ ಮತ್ತು ದಕ್ಷಿಣ ಕೊರಿಯಾ ನಡುವಿನ ದ್ವಿಪಕ್ಷೀಯ ಮಾತುಕತೆ ಇದೆಲ್ಲವೂ ಕೂಡ ಮುಂಬರುವಂತಹ ದಿನಗಳಲ್ಲಿ ಭಾರತ ಮತ್ತು ದಕ್ಷಿಣ ಕೊರಿಯಾ ನಡುವಣ ಸಂಬಂಧ ಮತ್ತಷ್ಟು ವೃದ್ಧಿಯಾಗುವುದಕ್ಕೆ ಅನುಕೂಲವಾಗುತ್ತೆ. ವ್ಯಾಪಾರ ವಹಿವಾಟಿಗೂ ಕೂಡ ಇದು ಅನುಕೂಲವಾಗುತ್ತೆ ಅಂತಲೇ ಭಾವಿಸಲಾಗಿದೆ. ಒಂದು ಆಶಾದಾಯಕ ಬೆಳವಣಿಗೆಗಳಾಗ್ತಾ ಇರುವಂಥದ್ದು. ಮತ್ತು ಹೂಡಿಕೆ ಮಾಡುವಂಥ ವಿಚಾರ ಇರಬಹುದು ಅಥವಾ ಹಡಗು ನಿರ್ಮಾಣದ ವಿಚಾರ ಇರಬಹುದು, ಇವೆಲ್ಲವೂ ಕೂಡ ಭಾರತಕ್ಕೆ ದಕ್ಷಿಣ ಕೊರಿಯಾ ನಡುವಣ ಈ ದ್ವಿಪಕ್ಷೀಯ ಮಾತುಕತೆಯ ಹಿನ್ನೆಲೆಯಲ್ಲಿ ಭಾರತಕ್ಕಾಗುವಂಥ ಪ್ಲಸ್ ಪಾಯಿಂಟೇ ಇದು. ಹಾಗಾಗಿ ಮೋದಿ ಮತ್ತು ಲೀ ಜೆ ಮ್ಯೂಂಗ್ ಈ ವಿಚಾರವಾಗಿ ಚರ್ಚೆಯನ್ನು ಮಾಡಿದ್ದು ಹೈದರಾಬಾದ್ ಹೌಸ್ನಲ್ಲಿ ನಡೆದಂತಹ ಒಂದು ಚರ್ಚೆ ಇದು. ಬಳಿಕ ರಾಷ್ಟ್ರಪತಿ ಭವನದಲ್ಲಿ ಔತಣಕೂಟವನ್ನು ಕೂಡ ಏರ್ಪಡಿಸಲಾಗಿದೆ. ಇವಿಷ್ಟು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.